ಆಮೇಲೆ ಇದ್ರ ಟಾಪ್ ಸ್ಪೀಡ್ ನೋಡ್ಬಿಡೋಣ. ಆಗಲೇ ಜಾಯ್ನ್ ಆಗೋ ಮುಂಚೆ ಚೆನ್ನಾಗಿ ತಿನ್ಬೇಕಾ? ಹೊಡಿರೋ ಚಪ್ಪಾಳೆ. ಎರಡು ಗಾಡಿಗೂ ಹಾಕ್ಬಿಟ್ಟವ್ರೆ. ಬನ್ನಿ ಚೆಕ್ ಮಾಡೋಣ. ಏನು ಅನ್ಸ್ತಪ್ಪ ಗೋಲ್ಸು? ಜಾಸ್ತಿ ಆಯ್ತು. ನೀವು ಹಳೆ ಕಾಲದಲ್ಲೇ ಇದ್ದೀರಿ ಇನ್ನು. ಕ್ಲಾಸಿಕ್ಕು ಆಟೋಯಿಂದ ಒಳ್ಳೆ ಲೈನ್ಸ್ ಬಡ್ದಿದ್ದಾರೆ. ರಾಯಲ್ ಎನ್ಫೀಲ್ಡ್ ಅವರು ಟೆಕ್ನಾಲಜಿ ಕೊಡಬೇಕು. ಈ ಥರ ಹುಡುಗರನ್ನ ಸ್ವಲ್ಪ ಡೆವಲಪ್ ಮಾಡಬೇಕು. ಈ ಆಂಬುಲೆನ್ಸ್ ದಾರಿ ಮಾಡಿಕೊಡ್ರಿ ಅಣ್ಣ, ಸ್ವಲ್ಪ ಸೈಡು. ಓಹೋ, ನಮಸ್ಕಾರ ಗೆಳೆಯರೇ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನಪ್ಪ ಮ್ಯಾಟ್ರು ಅಂದರೆ, ಫಸ್ಟ್ ಆಫ್ ಆಲ್ ಎಲ್ರಿಗೂ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬಾ ದಿನ ಆದಮೇಲೆ ಚಾನಲಲ್ಲಿ ವೀಡಿಯೋ ಇದೆ, ಕನ್ಸಿಸ್ಟೆಂಟ್ ಇಲ್ಲ, ಏನೋ ಮಾಡ್ತಿದ್ಯಾ ಅಂತ ಕೇಳ್ಬೋದು ನೀವು. ಸೊ ಸ್ವಲ್ಪ ನಮ್ಮದು ಏನಾಗಿತ್ತು ಅಂದರೆ ಪ್ರಾಬ್ಲಮ್ ಆಗಿತ್ತು. ಸೊ ಏನು ಪ್ರಾಬ್ಲಮ್ ಎಲ್ಲ ಫ್ಯೂಚರಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಹೇಳ್ತೀನಿ. ಸೊ ಇವಾಗ ಬಂದಿರೋ ಕೆಲಸ ಮಾಡೋಣ. ಸೊ ಇವತ್ತು ಯಲಹಂಕಾಗೆ ಹೋಗಬೇಕು. ನಮ್ಮ ಫ್ರೆಂಡು ವೈಭವ್ ಅಂತ ಏನೋ ಜಿಮ್ ಸೇರ್ಕೊಬೇಕಂತೆ. ಸೊ ಹೋಗ್ಬಿಟ್ಟು ಗೋಲ್ಡ್ ಜಿಮ್ಮು, ಕಲ್ಫಿಟ್ ಎಲ್ಲ ವಿಚಾರಿಸ್ಕೊಂಡು ಬರಬೇಕು. ಸೊ ಅದು ಆದರೆ ಈ ಒಂದು ವಿಡಿಯೋದಲ್ಲಿ ನೋಡ್ತೀರಾ. ಸೊ ಈ ರೋಡ್ ಅಂದಮೇಲೆ ಟ್ರಾಫಿಕ್ಕು ಖಂಡಿತವಾಗ್ಲೂ ಇದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ನಾನು ಬೇಜಾನ್ ದಿನದಿಂದ ಅಂದ್ಕೊತಿದ್ದೆ ನನ್ನ ಗಾಡಿನ, ಅಂದರೆ ನನ್ನ ಹತ್ರ ಸದ್ಯಕ್ಕಿರೋದೇ ಇದೊಂದೇ ಗಾಡಿ. ಸೊ ನನ್ನ ಗಾಡಿನ ರಿವ್ಯೂ ಮಾಡಬೇಕಂತ. ಸೊ ಕಾಲ ಕೂಡಿ ಬಂದಿರಲಿಲ್ಲ. ಸೊ ಇವತ್ತು ಕಾಲ ಕೂಡಿ ಬಂದಿದೆ. ಸೊ ಮಾಡೇ ಬಿಡೋಣ ಅಂತ ಗಾಡಿ ಎತ್ಕೊಂಡು ಬಂದಿದ್ದೀನಿ. ಸೊ ಇದು ಗಾಡಿ ಯಾವುದು ಅಂತ ನಿಮಗೆ ಹೇಳ್ಬಿಡ್ತೀನಿ. ಇದರಲ್ಲೇ ಎಷ್ಟೊಂದು ಮಾಡಲ್ಸ್ ಇದೆ. ಸೊ ಅದರಿಂದ ನಿಮಗೆ ಕನ್ಫ್ಯೂಸ್ ಆಗಬೇಡ್ದಂತ. ಇದು ಓಲಾ S1 Pro Gen 1. Gen 1 ನಿಮಗೆ ಬರೋದು ಒಂದೇ ಸಸ್ಪೆನ್ಷನ್ನು ಮುಂದೆಗಡೆ. ಸೊ ಆದ್ದರಿಂದ ನೀವು ನೋಡಿದ ತಕ್ಷಣ ಹೇಳ್ಬೋದು ಈ Gen 1. ಇವಾಗ Gen 2 ಬರ್ತಾ ಇರೋದು 2 ಸಸ್ಪೆನ್ಷನ್. ಸೊ ಇದಕ್ಕೆ ಒಂದೇ ಗುಣಿಗೆ, ಅದಕ್ಕೆ ಡಬಲ್ ಗುಣಿಗೆ ಅನ್ನೋ ಥರ. ಜಾಸ್ತಿ ಇನ್ಡೆಪ್ತಾಗಿ ಜ್ಞಾನ ಎಲ್ಲ ಕೊಡೋಕ್ಕಾಗಲ್ಲ. ಸೊ ಇದ್ರ ಬಗ್ಗೆ ನ್ಯಾಚುರಲ್ ಆಗಿ ಹೇಳ್ಬಿಡ್ತೀನಿ. ಸೊ ಏನಂದರೆ ನಿಮಗೆ ಒಂದು ಫುಲ್ಲು ಟಚ್ ಸ್ಕ್ರೀನ್ ಬರುತ್ತೆ, ಮತ್ತು 2 ಸ್ಪೀಕರ್ ಕೊಟ್ಟಿದ್ದಾನೆ. ಆಮೇಲೆ ಬೂಟ್ ಎಲ್ಲ ನೀವು ಸ್ಪೀಕರಲ್ಲೇ ಕಂಟ್ರೋಲ್ ಮಾಡ್ಕೊಬೋದು. ಅಂದರೆ ಓಪನ್ ಕ್ಲೋಸ್ ಎಲ್ಲ ಇಲ್ಲ ಸ್ಕ್ರೀನ್ ಮೇಲೆ ಮಾಡ್ಕೊಬೋದು. ಈ ಥರ ಹಂಪ್ ಬರುತ್ತೆ Gen 1. Gen 2 ಅದು ತೆಗೆದುಬಿಟ್ಟಿದ್ದಾರೆ. ಯಾಕಂದರೆ ನೀವು ನೀರು ಕ್ಯಾನು, ಸಿಲಿಂಡ್ರು ಎಲ್ಲ ಹಾಕ್ಕೊಂಡು ಹೋಗ್ಬೋದು ಅದರಲ್ಲಿ. ಮಳೆ ಬೇರೆ ಬರೋಂಗಿದೆ. ಗೋಪ್ರೋ ಹಾಳಾಗಿಲ್ಲ ಅಂದರೆ ಸಾಕು. ಮೀಡಿಯಮ್ ಮೋಡ್ ಬೇರೆ ಹಾಕಿದ್ದೀನಿ. ಚಾರ್ಜಿಂಗ್ ಟೈಮಿಂಗ್ಸ್ ಬಂದು ನಿಮಗೆ 6 ಅವರು ಬ್ಯಾಟ್ರಿ ಚಾರ್ಜ್ ಆಗಬೇಕು. 6 ಅವರ್ ಹಾಕಿದ್ರೆ ನಿಮಗೆ 100 ಕಿಲೋಮೀಟ್ರ್ ಬರುತ್ತೆ. ನೀವು ಒಂದು 60-70 ಹಂಗೆಲ್ಲ ಓಡಿಸ್ಕೊಂಡಿದ್ರೆ 100 ಬರೋದು ಹೆಚ್ಚು. 100-110 ನೀವು ಕ್ಲೈಮ್ ಮಾಡ್ಕೊಬೋದು. ಆಲ್ಮೋಸ್ಟ್ ಎಲ್ಲರೂ ಸಿಟೀಸಲ್ಲಿ ಬ್ರೇಕ್ ಇಟ್ಕೊಂಡು ನೀವು ಹೆಂಗೆ ಓಡಿಸ್ತೀರೋ ಆ ಪ್ರಕಾರ ರೇಂಜ್ ಬರುತ್ತೆ ಈ ವಿಸಲ್ಲಿ ಕೂಡ. ಸ್ಪೀಕರು ನಾನು ಒಂದಿನೂ ಯೂಸ್ ಮಾಡಿಲ್ಲ. ಸ್ಟಾರ್ಟಿಂಗ್ ಬಂದಾಗ ಮಾತ್ರ ಜಾತ್ರೆ ತೊಗೊಂಡು ರೋಡಲ್ಲೆಲ್ಲ ಗಲ್ಲಿಲೆಲ್ಲ ಓಡಿಸ್ತಿದ್ದೆ. ಆಮೇಲೆ ಸ್ಪೀಕರ್ಸ್ನ ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಗಾಡಿ ಸ್ವಲ್ಪ ಗಲೀಜಾಗಿದೆ ನೋಡ್ತಿದ್ರೆ. ಯಾಕಂದರೆ ಮಳೆಗಾಲ, ತಿರ್ಗಾ ಎಷ್ಟಾದರೂ ತೊಳಿ, ತಿರ್ಗಾ ಹಾಗೆ ಆಗ್ತಾ ಇರುತ್ತೆ. ಅದರಿಂದ ನನಗೂ ಬೇಸರತ್ತಿ ಮಳೆಗಾಲ ಮುಗಿದ್ಮೇಲೆ ತೊಳೆದು ಬಿಡೋಣ ಅಂತ ಸುಮ್ಮನಾಗ್ಬಿಟ್ಟಿದ್ದೀನಿ. ಮತ್ತು ಗಾಡಿ ಕ್ವಾಲಿಟಿ ಮಸ್ತಾಗಿದೆ. ನಾನು ತೊಗೊಂಡಿರೋದು ಚೆನ್ನಾಗಿದೆ. ಮತ್ತು ಇದಕ್ಕೆ ಮಿರರ್ಸ್ ಕೂಡ ಬರುತ್ತೆ. ಅದು ತುಂಬ ವೈಡ್ ಇರುತ್ತೆ, ಇಲ್ಲಿ ಗಂಟೆ ಇರುತ್ತೆ. ಆದ್ದರಿಂದ ಸ್ವಲ್ಪ ನಾನು ತೆಗ್ಸ್ಬಿಟ್ಟಿದ್ದೀನಿ, ತಿರ್ಗಿ ಹಾಕ್ಸ್ತೀನಿ. ಮತ್ತು ಇದು ಬೆಸ್ಟು ಸಿಟಿ ಗಾಡಿ. ಸಿಟಿಗೋಸ್ಕರ ಎಲೆಕ್ಟ್ರಿಕ್ಕು ಬೆಸ್ಟು. ನೀವು ಅದೇ ನಾನು ನಂದಿಲ್ ಇಳಿಸ್ತೀನಿ ಆಗುತ್ತೆ. ನಾನು ನಂದಿಲ್ ಸತ್ತಿ ಎಲ್ಲ ಇಳಿಸಿದ್ದೀನಿ. ನಿಮಗೆ ನೆಮ್ಮದಿಯಾಗಿ ಹೋಗಿ ಬರೋಕ್ಕಾಗಲ್ಲ, ಅದೊಂದು ಹೇಳ್ಬೋದು. ಒಂದು ಡೈಲಿ ಕಮ್ಯೂಟಿಂಗ್ ಜಾಸ್ತಿ ಇದ್ದರೆ ಇಸ್ಕೊಳ್ಳಿ. ಆಫೀಸು, ಕಾಲೇಜು ಅದಕ್ಕೆಲ್ಲ ಒಳ್ಳೆ ಗಾಡಿ. ಆಮೇಲೆ ಇದ್ರ ಟಾಪ್ ಸ್ಪೀಡ್ ನೋಡ್ಬಿಡೋಣ. ಆಗಲೇ ಬಂದೇ ಬಿಡ್ತೇನೋ. ಸ್ಪೋರ್ಟ್ಸ್ ಮೋಡಲ್ಲಿ 90 ಲಾಕ್ ಆಗುತ್ತೆ. ಇಷ್ಟೇ 17-16 ಅಷ್ಟೇ ಲಾಸ್ಟು. ಇದ್ರ ಮೇಲೆ ಹೋಗಲ್ಲ, ಲಾಕ್ ಆಗುತ್ತೆ. 17 ಹೋಯ್ತು ಇವಾಗ. ಸೊ 17 ಲಾಸ್ಟು, ಅದ್ರ ಮೇಲೆ ಹೋಗಲ್ಲ. 117 ಲಾಸ್ಟ್. ಮಸ್ತು ಥ್ರಿಲ್ಲಿಂಗೆ. ಆದರೆ ನೋಡಿ ಚಾರ್ಜ್ ಎಷ್ಟು ಬೇಗ 48% ಬಂದ್ಬಿಡ್ತು. ಎಷ್ಟು 55 ಇತ್ತೋ ಎಷ್ಟಿತ್ತೋ ಗೊತ್ತಿಲ್ಲ. ನಾನು ಹೆವಿ ಹೇಳ್ದಾಕುತ್ತೆ ಹೈಪರು ಸ್ಪೋರ್ಟ್ಸಲ್ಲೆಲ್ಲ. ಬ್ರೇಕಿಂಗು ಚೆನ್ನಾಗಿದೆ. ಆದರೆ ABS ಕೊಡಬೇಕಾಗಿತ್ತು, ಸ್ಕಿಡ್ಡಾಗಿ ಹೋಗುತ್ತೆ ಒಂದೊಂದು ಟೈಮು. ನಡೀರಿ ಮೇಡಮ್ ಹೋಗೋಣ. ಜಾಸ್ತಿ ಹೈಪರ್ ಮೋಡಲ್ ಓಡಿಸಿದ್ರು ಕೂಡ ಜಾಸ್ತಿ ಬ್ಯಾಟ್ರಿ ಹಿಟ್ಟಾದರೆ ರೆಡ್ಯೂಸ್ಡ್ ಪರ್ಫಾರ್ಮೆನ್ಸ್ ಅಂತ ಬರುತ್ತೆ. ಅದು ಕೆಲವೊಮ್ಮೆ ಮಾತ್ರ ಬರುತ್ತೆ, ಎಲ್ಲ ಟೈಮು ಬರೋಲ್ಲ. ನೀವು ತುಂಬ ರ್ಯಾಶಾಗಿ ಓಡಿಸ್ತಾರೆ ಮಾತ್ರ. ಶ್ರೀಲಂಕಾದಲ್ಲಿ ಇಲ್ಲಿದೆ ಹೈಪರ್ ಚಾರ್ಜರ್. ಸೊ ಇಲ್ಲಿ ಬಂದೇ ಓಲಾದು ಇದೆ, ಏತರದ್ದು ಇದೆ. ಇಲ್ಲಿ ಬಂದು ನೀವು ಚಾರ್ಜ್ ಹಾಕೊಬೋದು. ಈಗ ಒಂದು ವರ್ಕ್ ಆಗಿಲ್ಲ ಅನಿಸುತ್ತೆ. ಬನ್ನಿ ಆಮೇಲೆ ಬರೋಣ. ರಿಯಾಲಿಟಿ ಚೆಕ್ ಮಾಡೋಣ ಇವತ್ತು. ಓಲಾ ಹೈಪರ್ ಚಾರ್ಜರ್ ರಿಯಾಲಿಟಿ ಚೆಕ್ ಇನ್ ದಿಸ್ ವಿಡಿಯೋ. ಎರಡು ಗಾಡಿಗೂ ಹಾಕ್ಬಿಟ್ಟವ್ರೆ.
ಬನ್ನಿ ಚೆಕ್ ಮಾಡೋಣ, ಕೇಳೋಣ ಇದು ವರ್ಕ್ ಆಗ್ತಿದೆಯಾ ಇಲ್ವ ಅಂತ. ವರ್ಕ್ ಆಗ್ತಿದೆಯಾ ಬ್ರೋ ಅದು? ನಾನು ಅಂದೇ ತಾನೇ ಒಂದು ವರ್ಕ್ ಆಗಲ್ಲ ಅಂತ. ಇಲ್ಲ, ಕನೆಕ್ಟ್ ಆಗ್ತಿಲ್ಲ ಅದು. ಆಗ್ತವೆ ಅದ್ರ ಟೈಮಿಂಗ್ಸ್ ಬರಬೇಕಲ್ಲ. ವರ್ಕ್ ಆಗ್ತಿಲ್ಲ ಅಲ್ಲ. ಸರಿ ಅದೇ ನೋಡೋಕೆ ಬಂದೆ ವರ್ಕ್ ಆಗ್ತಾಯಿದ್ದ ಇಲ್ವ ಅಂತ. ಬರಪ್ಪ ಬರಪ್ಪ ಕಂದ ಬರಪ್ಪ ಬಸ್ಸು ಬನ್ನಿರಿ ಅವನ ಎಲ್ಲ ಹೇಳ್ಬೇಕು. ಹೆಂಗೆ ಕಾಲೇಜ್ ಚೇಂಜ್ ಆಯ್ತು ಹಂಗೆ ಮರ್ತ್ಬಿಟ್ರಿ ನಮ್ಮನ್ನ. ಈಗ ಏನು ಜಿಮ್ಗೆ ಹೋಗ್ಬೇಕಾ? ಎಲ್ಲಿ ಬನ್ನಿರಿ ನೋಡ್ಕೊಂಬರೋಣ. ಗನ್ ಎತ್ತುತ್ತಾರೆ ಬಸ್ಸು, ರಾಯಲ್ ಎನ್ಫೀಲ್ಡ್ ಗನ್ನು ಕೊಡ್ರಿ. ನಮ್ಮದೇ ಅವ, ನಾವು ಬಂದಮೇಲೆ ನಾವು ಬರೋವರ್ಗ ಮಾತ್ರ ನಿಮ್ದವ ಅಷ್ಟೇ. ನಾವು ಬಂದಮೇಲೆ ಸ್ಟ್ಯಾಂಡ್ ಎತ್ತಕ್ಕೆ ಹೋಗ್ತಿಲ್ವಲ್ಲ. ಓಕೆ ಲೆಟ್ಸ್ ಗೋ. ಸೈಲೆನ್ಸರ್ ತೆಗ್ಸ್ಬಿಟ್ಟಿದ್ರಲ್ರಿ, ಯಾಕೆ ಹಾಕ್ಸ್ಬೇಕು ತಾನೇ? ಲೋಕಲ್ ಅಂತನಾ? ಮತ್ತೆ ಸೇಲ್ ಮಾಡ್ದ ಇಲ್ಲ ಇಟ್ಕೊಂಡಿದ್ಯಾ? ಇರಮ್ಮ ಇರೇವೆ ಹಾಕಿದ್ದೀನಿ. ಆದರೂ ಒಬ್ಬೊಬ್ರು ಇಂಡಿಕೇಟರ್ ನೋಡಲ್ಲ, ಕೈಯ ನೋಡೋ ಅಭ್ಯಾಸ. ಸೊ ಬನ್ನಿ, ಗೋಲ್ಡ್ಸು ಕಲ್ಫಿಟ್ ಎರಡು ಇಲ್ಲೇ ಇದೆ, ನೋಡೋಣ ಒಳಗಡೆ. ಏಪ್ರಿಲ್ ಶೋರೂಮ್ ಇಲ್ಲೇ ಐತಲ್ಲೂ. RS457 ಇಲ್ಲೇ ಐತಾ? RS457 ವಿಚಾರ್ಸ್ ಆಯಿತು ಗೋಲ್ಡ್ ಜಿಮ್ಮಲ್ಲಿ. ಸೊ ಅದೇ ಇವಾಗ ಎಲೈಟ್ಗೆ ಕೊಲ್ಯಾಬ್ ಆಗಿದೆ. ಸೊ ಅದರಿಂದ ಈಗ 16,000 ಇದೆಯಂತೆ. 16,000 ಆಫರು, ಆಮೇಲೆ ಸ್ಟೂಡೆಂಟ್ ಆಫರ್ ಅಂತ ಅಂದ್ಬಿಟ್ಟು ನಿಮಗೆ 15,200 ರೂಪೀಸ್ ಸಮಥಿಂಗ್ ಆಗುತ್ತಂತೆ 1 ಇಯರ್ಗೆ. ಹಂಗಂದರೆ ಆ ಪ್ರೈಸು ಅಲ್ಲಿಗೆ ಹೊರ್ತು, ಯಾಕಂದರೆ ಆ ಫೆಸಿಲಿಟೀಸ್ ಕೊಡ್ತಾರೆ. ಹಂಗಂದರೆ ಅದೇನೋ ಟೆಸ್ಟ್ ಎಲ್ಲ ಮತ್ತು ಜನ್ರಲ್ ಅಸಿಸ್ಟೆನ್ಸು ಮತ್ತು ನಿಮ್ಗೆ ಎಲ್ಲಿ ಬೇಕಾದ್ರೆ ಆ್ಯಕ್ಸೆಸ್ ತೊಗೊಬೋದು ಜಿಮ್ನ. ಅದರಿಂದ ಆ ಪ್ರೈಸು ಕಾಸ್ಟ್ ಮಾಡ್ತಾರೆ. ಇವಾಗ ಒಂದು ಲೋಕಲ್ ಜಿಮ್ಮಲ್ಲೂ ಕೂಡ ಕೇಳೋಕ್ಕೆ ಹೋಗ್ತಾಯಿದ್ದೀವಿ. ಎಲ್ಲಿರೋದು? ಏನು ಜಿಮ್ ಹೆಸರು? ಹಾರ್ಟ್ ಬಿಟ್ ಅಂತ. ಅಲ್ಲಿ ವಿಚಾರಿಸ್ಬಿಟ್ಟು ಏನು ಪ್ರೈಸ್ ಇದೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ನಮ್ಮದು ಹಂಗೆ ಆಗ್ತಿದೆ, ನಿಮಗೂ ಹಂಗೆ ತಿಳಿಸ್ಕೊಡೋ ಪ್ರಯತ್ನ ಅಷ್ಟೇ. ನೋ ಪಾರ್ಕಿಂಗ್ ಬೋರ್ಡ್ ಐತಿಲ್ಲಿ, ಬೇಗ ಹೋಗಿ ಬೇಗ ಬಂದ್ಬಿಡು. ಹಾಂ, ಹಾರ್ಟ್ ಬೀಟ್ ಜಿಮ್ಮು. ಸೊ 3rd ಫ್ಲೋರು. ಏನನ್ಸ್ತಪ್ಪ ಗೋಲ್ಸು? ಜಾಸ್ತಿ ಆಯಿತು ಅಂದರೆ ಆ ಫೆಸಿಲಿಟೀಸ್ ಹಂಗಿರುತ್ತೆ. ಸೊ ಇದು ಹಾರ್ಟ್ ಬೀಟ್ ಫಿಟ್ನೆಸ್ ಕಾರ್ಡಿಯೋ ಸೆಷನ್, ಇದು ಲೆಗ್ ವರ್ಕೌಟ್ ಎಲ್ಲ ಇದೆ. ಆ ಕಡೆ ಬಂದು ಸ್ಟ್ರೆಂತ್ ಟ್ರೈನಿಂಗು. ಆಫರ್ ಅಂತ ಅಂದ್ಬಿಟ್ಟು ನಿಮಗೆ 50% ಬರ್ತದೆ. 50%, ಸೊ 6,000 ಸಿಗುತ್ತೆ ಪ್ಯಾಕೇಜ್ ಆ್ಯನ್ಯುವಲ್ಗಾ. ಯಾಕೆ ಕೂತ್ಕೊಳ್ಳ ನೀಟಾಗಲೇ. ಸೊ ಗೆಳೆಯರೇ, ಸೊ ಫೈನಲಿ ಜಿಮ್ಮು ನೋಡ್ದು ಫೈನಲ್ ಆಯಿತು. ಸೊ ಒಳ್ಳೆ ಆಫರ್ ನಡೀತಿತ್ತು ಜಿಮ್ಮಲ್ಲಿ. ಸೊ ಅದಕ್ಕೋಸ್ಕರ ಹಾರ್ಟ್ ಬೀಟ್, ಏನೋ ಹಾರ್ಟ್ ಬೀಟ್ ಫಿಟ್ನೆಸ್ಸಾ, ಯಲಹಂಕ. ಸೊ ಅಲ್ಲಿ ಇವ್ರು ಗೊತ್ತಿರೋರೆ, ಆದ್ದರಿಂದ ಒಳ್ಳೆ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಕ್ಕಿದೆ. ಸೊ ಅದರಿಂದ ಹುಡುಗ ಇನ್ನೇನು ಜಿಮ್ಗೆ ಹೋಗೋಕ್ಕೆ ರೆಡಿ ಆಗಲ್ಲ. ಇಲ್ಲೂ ಐತೆ ನೋಡು ಕಲ್ಫಿಟ್ಟು, ಎಷ್ಟು ದೊಡ್ಡದು. ಹೌದಾ, ಬಂದಿದ್ದ ಕೆಲಸ ಆಯಿತು ಗುರು. ಇವಾಗ ಬಂದು ಎಲ್ಗೋಗೋಣ ಅಂದರೆ ಬಾ ಗೋಬಿ ತಿನ್ನೋಕೆ ಹೋಗೋಣ ಅಂತ ಜಿಮ್ಗೆ ಹೋಗೋ ಹುಡುಗ. ಜಾಯ್ನ್ ಆಗೋ ಮುಂಚೆ ಚೆನ್ನಾಗಿ ತಿನ್ಬೇಕಾ? ಓ ಹೊಡಿರೋ ಚಪ್ಪಾಳೆ ಬಿಡೋ, ಆಗ್ತೀಯಾ, ಚೆನ್ನಾಗಿ ಮಾಡು. ಆಲ್ ದ ಬೆಸ್ಟ್. ಯಾವತ್ತಿದ್ರೂ ಮೋಟಿವೇಶನ್ ಮಾಡ್ಬೇಕು ಹುಡುಗರನ್ನ, ಡಿಮೋಟಿವೇಶನ್ ಮಾಡಬಾರ್ದು. ಏನಂತೀಯ? ಇವಾಗ ತಿನ್ನೋ, ನಾಳೆಯಿಂದ ಕರೆಕ್ಟಾಗಿ ಮಾಡು. ಈ ಥರ ನಾನು ಎಷ್ಟೊಂದು ಸತಿ ಮಾಡಿದ್ದೀನಿ. ಈ ದೇವಸ್ಥಾನದಲ್ಲಿ ಹೆವಿ ಮೆಮೊರೀಸ್ ಇದೆ, ಹೇಳಿಕೊಳ್ಳಲಾಗದ ಮೆಮೊರೀಸ್ ಇದೆ. ಇಲ್ಲ ಏನೋ ಸರಿಯಾಗಿ ಬೇಡ ಬಿಡಿ, ವ್ಲಾಗ್ ಈಸ್ ನಾಟ್ ಫಾರ್ ದಟ್. ಸೊ ಇವಾಗ ಏನಂದರೆ ಯಾವುದೋ ಸ್ಟ್ರೀಟ್ ಫುಡ್ಡಾ? ಯಲಹಂಕ RTO ಹತ್ರನಾ? ಯಾಕೆ? ಓಲ್ಡ್ RTO, ನ್ಯೂ RTO ಬಂದು ಸಿಗ್ನಾಕ್ನಳ್ಳಿ. ನಾನು ಲೈಸೆನ್ಸ್ ಮಾಡ್ಸಿರೋದಲ್ಲೇ. ಸೊ ಫುಲ್ಲು ಇಲ್ಲೆಲ್ಲ ಸ್ಟ್ರೀಟ್ ಫುಡ್ಡೇ. ಬನ್ನಿ ಹೋಗೋಣ. ಮತ್ತು ತಿನ್ನಕ್ಕೆ ಬಂದಿರ್ತಾರಪ್ಪ ಸಾಯಂಕಾಲದ. ಏನು ತಿನ್ನೋಣ ನೋಡೋಣ ನಡಿ. ಸೊ ಗೆಳೆಯರ ದರ್ಶನ ಆಯಿತು. ಇವಾಗ ಏನಾದರೂ ಹೊಟ್ಟೆಗೆ ಹಾಕೊಂಡು ಹೋಗೋಣ. ಜಿಮ್ಮು ಸೇರೋ ಹುಡುಗ ಗೋಬಿ ತಿಂತಿದ್ದಾನೆ ಇವಾಗ. ಚೆನ್ನಾಗಿದೆಯಾ ಗೋಬಿ? ಫುಡ್ ರಿವ್ಯೂ ಮಾಡ್ಬೋದು ನಾವು ಆರಾಮಾಗಿ. ಸೊ ಗೆಳೆಯರೇ, ಇವಾಗ ಜಸ್ಟು ಎಲ್ಲ ಕುರುಕ್ ತಿಂಡಿಗಳು ತಿನ್ಕೊಂಡು ಬಿಟ್ಟಿದ್ದೀವಿ. ಓ
ಇರೇ ಸಮಾಧಾನವೇ ಪ್ರಧಾನ. ಸ್ಪೀಡಾಗಿ ಯಾವುದೋ ಒಂದು ಓಹೋ ಹೋಯ್ತಿದ್ನಲ್ಲೋ, ಡಾಮಿನೋಸ್ಗೆ ಹೋಯ್ತಿರ್ಲಿಲ್ಲ ಅವನೀಗ. ಸೊ ಇವಾಗ ನಮ್ಮ ವೈಭವ್ ನನ್ನ ಗಾಡಿ ತೊಗೊಂಡಿದ್ದಾನೆ, ನಾನು ಅವನ ಗಾಡಿ. 3 ಸೀನ್ ಬ್ರೇಕ್ ಹಿಡಿದು ಪವರ್ ಬಟನ್ ಅಂತ. ಅದಕ್ಕೆ ಇವರೆಲ್ಲ ಆರಿ ಓನರ್ಸು ಒತ್ತಬೇಕು. ಹಿಂಗೆಲ್ಲ ರಾಯಲ್ ಎನ್ಫೀಲ್ಡ್ ಓಡಿಸಿ ಈಗ ಟೆಕ್ನಾಲಜಿಗೆ ಇಂಪ್ರೂವ್ ಆಗೋದೇ ಕಷ್ಟ ಆಗ್ಬಿಟ್ಟೈತೆ ನಿಮಗೆ. ನೀವು ಹಳೆ ಕಾಲದಲ್ಲೇ ಇದ್ದೀರಿ, ನಾವು ಕ್ಲಾಸಿಕ್ಕು. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ? ಓಕೆ ಏನಯ್ಯ ಸ್ಟಾರ್ಟ್ ಆಯ್ತಿಲ್ಲ ನಿನ್ನ ಗಾಡಿ, ಬ್ಯಾಟ್ರಿ ವೀಕ್ ಆಗೈತೆ. ರಾಯಲ್ ಎನ್ಫೀಲ್ಡ್ ಅವರು ಟೆಕ್ನಾಲಜಿ ಕೊಡಬೇಕು, ಈ ಥರ ಹುಡುಗರನ್ನ ಸ್ವಲ್ಪ ಡೆವಲಪ್ ಮಾಡಬೇಕು. ಈಗಿನ ಕಾಲದ ಟೆಕ್ನಾಲಜಿಗೆ ಸ್ವಲ್ಪ ಇಂಪ್ರೂವೈಸ್ ಮಾಡಬೇಕು. ಸಾಧ್ಯ ಇಲ್ಲ ಈಗ, ಯಾಕೆ ಆಗಲ್ಲ. ತಗೊಳ್ಳಿ ಹೋಗ್ಲಿ, ಯಾಕೆ ನಮ್ಮದು ಕೀನೇ ಇಲ್ಲ ನಮಗೆ, ಗೊತ್ತಾ? ಆಗಲಿ ಬೈ, ಟಾಟಾ ಸಿ ಯು. ಈ ಗಾಡೀಲಿ ಏನಂದರೆ ಬೂಟ್ ಸ್ಪೇಸು ಹೆವಿ ಕೊಟ್ಟಿದ್ದಾನೆ. ನೀವು ಐಟಮ್ಸ್ ಎಲ್ಲ ಆರಾಮಾಗಿ ಹಾಕೊಂಬರ್ಬೋದು. ಅಂದರೆ ಹೆವಿ ಎಲ್ಲ ಹಾಕೋಣಕ್ಕಾಗಲ್ಲ, ಲೈಟ್ ವೆಯ್ಟು ಜಾಸ್ತಿ ಐಟಮು ಡಿಕ್ಕಿಲ್ ತುಂಬ್ಕೊಂಬಂದ್ಬಿಡ್ಬೋದು, ಆ ರೇಂಜಕ್ಕೆ ಕೊಟ್ಟಿದ್ದಾನೆ. ಆಟೋಯಿಂದ ಒಳ್ಳೆ ಲೈನ್ಸ್ ಬರೆದಿದ್ದಾರೆ. ದುಡಿಮೆಯನ್ನು ತಲೆ ಎತ್ತಿ ಮಾಡು, ಸಹಾಯವನ್ನು ತಲೆ ತಗ್ಗಿಸಿ ಮಾಡು, ಅನ್ನ ಕೊಡುವ ರೈತ ನೇಣು ಹಾಕಿಕೊಳ್ಳಬಾರದು, ವಿದ್ಯಾ ಕಲಿಸಿದ ಗುರು ಕಣ್ಣೀರು ಹಾಕಬಾರದು. ಆಂಬ್ಯುಲೆನ್ಸ್ ಬೇರೆ ಬರ್ತಾಯಿದ್ದೆ. ಸೊ ಆಂಬ್ಯುಲೆನ್ಸಿಗೆ ದಾರಿ ಮಾಡಿಕೊಡ್ರಿ ಅಣ್ಣ, ಸ್ವಲ್ಪ ಸೈಡು. ಹೆಂಗೋ ಇಲ್ಲಿ ಟ್ರಾಫಿಕ್ ಕ್ಲಿಯರ್ ಆಯಿತು ಬೇಗ, ಯಾರಿಗೂ ಎಲ್ಲರಿಗೂ ಒಳ್ಳೇದಾದ್ರೆ ಸಾಕು. ಓಹ್ ರೈಟ್ ಹೋಗ್ಬೇಕು, ರೈಟ್. ಸೊ ಗೆಳೆಯರೇ, ಇದೇ ಇವತ್ತಿನ ವ್ಲಾಗ್ ಆಗಿತ್ತು. ಮತ್ತು ಕ್ರೂಸ್ ಕಂಟ್ರೋಲ್ ಇದೇ ಹೇಳೋದು ಮರ್ತೋಗಿದೆ. ಸೊ ಈ ಒಂದು ಗಾಡೀಲಿ ಕ್ರೂಸ್ ಕಂಟ್ರೋಲ್ ಇದೆ, ಹಜಾರ್ಡ್ ಲೈಟ್ ಇದೆ, ಎಲ್ಲ ಇದೆ. ಫೀಚರ್ ಲೋಡೆಡ್ ಅಂತ ಹೇಳ್ಬೋದು. ಆದರೆ ಇದು ಕೂಡ ನಾಟ್ ರೆಕಮೆಂಡೆಡು. ಕೈ ಬಿಟ್ಕೊಂಡೆಲ್ಲ ಓಡ್ಸೋಕೆ ಹೋಗ್ಬೇಡಿ. ಎಲ್ಲಾದರೂ ಫುಲ್ಲು ಖಾಲಿ ಜಾಗ ಇದ್ದರೆ ಮಾತ್ರ ಇದನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಹೇಗನ್ಸು ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಹಾಗೆ ಸಿಗೋಣ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ. ಯಾರೆಲ್ಲ ಹೊಸದಾಗಿ ಚಾನಲ್ ವಿಸಿಟ್ ಮಾಡಿದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾ, ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಗೈಸ್.